ಅಮೆರಿಕ ದೇಶ ಅನ್ನೋದು ಹೇಗೆ ಇಷ್ಟೊಂದು ಪವರ್ಫುಲ್ ಕಂಟ್ರಿಯಾಗಿ ಬೆಳೆಯಿತು? ಇದರ ಹಿನ್ನೆಲೆ ಏನು? ಅಮೆರಿಕ ದೇಶ ಅನ್ನೋದು ಬೇರೆ ದೇಶದ ಮೇಲೆ ಒಂದು ಯುದ್ಧ ಮಾಡಿದ್ರೆ ಅಥವಾ ತನ್ನ ಸೈನಿಕರನ್ನ ಕಳಿಸಿ ಅಲ್ಲಿರ್ತಕ್ಕಂಥ ಒಂದು ದೇಶದ ಪ್ರೆಸಿಡೆಂಟ್ ಅನ್ನೇ ಕಿಡ್ನಾಪ್ ಮಾಡ್ಕೊ ಬಂದ್ರು ಬೇರೆ ದೇಶಗಳು ಏನಕ್ಕೆ ರಿಯಾಕ್ಟ್ ಮಾಡೋದಿಲ್ಲ? ಅಂಡ್ ಅಮೆರಿಕದ ಅಧ್ಯಕ್ಷ ಏನು ಟ್ರಂಪ್ ಏನಿದ್ದಾರೆ, ನಮ್ಗೆ ಗ್ರೀನ್ಲ್ಯಾಂಡ್ ಬೇಕು, ಅದ್ ನಾವು ತಗೊಳ್ತೀವಿ, ಅದ್ರ ಮೇಲೆ ಹಕ್ಕು ಪಡಿತೀವಿ ಅಂತಂದ್ರು. ಮತ್ತೆ ಕೆನಡಾವನ್ನ ನಮ್ಮ ದೇಶದಲ್ಲಿ ವಿಲೀನ ಮಾಡ್ಕೊಳ್ತೀವಿ ಅಂತಂದ್ರು. ಮತ್ತೊಂದು ದೇಶದ ಮೇಲೆ ಹೋಗಿ ಒಂದು ಸಿರಿಯಾ ಮೇಲೆ ಆಗಿರ್ಬೋದು ಅಥವಾ ಇರಾನ್ ಮೇಲೆ ಏನು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಯುದ್ಧ ಮಾಡಿದ್ದಾಗಿರ್ಬೋದು, ಬಾಂಬ್ಗಳು ಹಾಕಿ ಅದನ್ನ ನಾಶ ಮಾಡಿಸಿದ್ದು. ಇಷ್ಟೆಲ್ಲ ಮಾಡಿದ್ರು ಬೇರೆ ದೇಶಗಳು ಏನಕ್ಕೆ ರಿಯಾಕ್ಟ್ ಮಾಡೋದಿಲ್ಲ? ಅಂಡ್ ಯಾವ ದೇಶ ಹಾನಿಗೊಳಗಾಗಿರುತ್ತೋ ಆ ದೇಶ ಮತ್ತೆ ಏನಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳೋದಿಲ್ಲ ಅಮೆರಿಕ ಮೇಲೆ? ಇಷ್ಟೊಂದು ಪವರ್ಫುಲ್ ಕಂಟ್ರಿಯಾಗಿ ಹೇಗೆ ಬೆಳೆದಿದ್ರೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಾರತ ಪ್ರಾಚೀನ ಕಾಲದಲ್ಲಿ ತುಂಬಾ ಸಂಪದ್ಭರಿತ ದೇಶವಾಗಿರ್ತದೆ. ಅಂಡ್ ಭಾರತದಲ್ಲಿರ್ತಕ್ಕಂಥ ಏನು ಸಂಬಾರು ಪದಾರ್ಥಗಳೇನಿರ್ತವೆ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಏನು ಯುರೋಪ್ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಏನಾಗುತ್ತೆ ಅಂತಂದ್ರೆ ಆಗ ಟ್ರಾನ್ಸ್ಪೋರ್ಟ್ ಎಲ್ಲ ಆಗ್ತಾ ಇದ್ದಿದ್ದು ಏನು ಭೂಮಾರ್ಗದ ಮೂಲಕ ಆಗ್ತಾ ಇರುತ್ತೆ. ಏನಂತಂದ್ರೆ ಈಗ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಟರ್ಕಿ ಈ ಮೂಲಕ ಭೂಮಾರ್ಗದಲ್ಲಿ ಆಗ್ತಾ ಇರುತ್ತೆ. ಅವಾಗ ಸಮುದ್ರ ಮಾರ್ಗ ಅನ್ನೋದು ಕಂಡು ಅಂಡ್ ಏನು ಅಲ್ಲಿ ಟರ್ಕಿ ಏನಿರುತ್ತೆ ಅದನ್ನ ಆಟೋಮನ್ ಟರ್ಕರನವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅದು ಕಾನ್ಸ್ಟಾಂಟಿನೋಪಲ್ ಮೂಲಕ ಈ ಮಾರ್ಗ ಅನ್ನೋದು ಹೋಗ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾರ್ಗ ಏನಿರುತ್ತೆ ಟರ್ಕಿ ಮೂಲಕ ಅದು ಹೋಗೋದು ಅದನ್ನ ಮುಚ್ಚಿಬಿಡ್ತಾರೆ. ಅದನ್ನ ಕ್ಲೋಸ್ ಮಾಡಬೇಕಾದ್ರೆ ಬೇರೆ ಮಾರ್ಗಗಳನ್ನೋದು ಹುಡುಕ್ಬೇಕಾದ ಅನಿವಾರ್ಯತೆ ಅನ್ನೋದು ಯುರೋಪ್ಗೆ ಬರುತ್ತೆ. ಅವಾಗ ಈ ಭೂಮಾರ್ಗ ಅನ್ನೋದು ಕ್ಲೋಸ್ ಆದ್ಮೇಲೆ ಆ ಬೇರೆ ಮಾರ್ಗಗಳನ್ನ ಭಾರತಕ್ಕೆ ದಾರಿಯನ್ನ ಕಂಡಿಡಿಯೋಣ, ಭಾರತವನ್ನ ಕಂಡಿಡಿಯೋಣ ಅಂತ ಹೇಳ್ಬಿಟ್ಟು ಆ ಕ್ರಿಸ್ಟೋಫರ್ ಕೊಲಂಬಸ್ ಅವನು ಸಮುದ್ರಯಾನವನ್ನ ಕೈಗೊಳ್ತಾನೆ. ಸಮುದ್ರಯಾನವನ್ನು ಕೈಗೊಳ್ಬೇಕಾದ್ರೆ ಆಗ ಒಂದು ಭೂ ಪ್ರದೇಶವನ್ನ ಕಂಡುಹಿಡ್ತಾನೆ, ಅದೇ ಅಮೆರಿಕ ಆಗಿರ್ತದೆ. ಸೊ ಅಮೆರಿಕಾನೇ ಇಂಡಿಯಾ ಅನ್ಕೊಳ್ತಾನೆ, ಬಟ್ ಲೇಟರ್ ರಿಯಲೈಸ್ ಆಗುತ್ತೆ ಅದು ಇಂಡಿಯಾ ಆಗಿರೋದಿಲ್ಲ. ಸೊ ಆ ರೀತಿ ನಮ್ಮ ಭಾರತವನ್ನು ಹುಡ್ಕೋ ಬರದಲ್ಲಿ ಸಿಕ್ಕಿರ್ತಕ್ಕಂಥದ್ದೇ ಅಮೆರಿಕ. ಅಲ್ಲಿರ್ತಕ್ಕಂಥ ಜನಗಳನ್ನೋದು ಅದಾದ್ಮೇಲೆ ಯುರೋಪಿಯನ್ಸ್ ಹೋಗ್ಬಿಟ್ಟು ಅಲ್ಲಿ ಅಮೆರಿಕ ನೆಲೆಸ್ತಾರೆ. ಆಮೇಲೆ ಅಮೆರಿಕ ಕೂಡ ಸ್ವತಂತ್ರಗೊಳ್ಳುತ್ತೆ. ಅಮೆರಿಕ ದೇಶ ಒಂದನ್ನ ಕಂಡುಹಿಡಿದ್ಮೇಲೆ ನಮ್ಮ ಮೇಲೆ ಹೇಗೆ ಆಳ್ವಿಕೆಯನ್ನ ಮಾಡ್ತಿದ್ರು ಬ್ರಿಟಿಷರು ಬಂದು, ಅದೇ ರೀತಿ ಬ್ರಿಟಿಷ್ ಆಗಿರ್ಬೋದು, ಫ್ರಾನ್ಸ್ ದೇಶ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು ಹೋಗ್ಬಿಟ್ಟು ಅಲ್ಲಿ ಕೂಡ ಆಳ್ವಿಕೆಗೆ ಸ್ಟಾರ್ಟ್ ಮಾಡ್ತಾರೆ. ಅವರ ವಸಾಹತುಗಳನ್ನ ಸ್ಟಾರ್ಟ್ ಮಾಡಿ ಸೊ ಅಮೆರಿಕ ಕೂಡ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುತ್ತೆ. 1776ರಲ್ಲಿ ಅಮೆರಿಕ ಅನ್ನೋದು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಸ್ವತಂತ್ರ ದೇಶವಾಗಿ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಅವಾಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಕೂಡ ಡಿಕ್ಲೇರ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ 1787ರಲ್ಲಿ ತನ್ನ ದೇಶಕ್ಕೆ ತನ್ನದೇ ಆದ ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡಿಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅದಾದ್ಮೇಲೆ ಫಸ್ಟ್ ಪ್ರೆಸಿಡೆಂಟ್ ಆಗಿ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಜಾರ್ಜ್ ವಾಷಿಂಗ್ಟನ್ ಅವರು ಆಯ್ಕೆ ಆಗ್ತಾರೆ. ಇನಿಷಿಯಲಿ ಏನು ಅಮೆರಿಕ ಸ್ವತಂತ್ರಗೊಳ್ಳುತ್ತೆ ಅವಾಗ ಅದರ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಬರೀ 13 ಆಗಿರ್ತವೆ. ಬಟ್ ಈಗ ಬಂದ್ಬಿಟ್ಟು ಅದರ ಸಂಖ್ಯೆ ಅನ್ನೋದು 50 ರಾಜ್ಯಗಳ ಸಂಖ್ಯೆ ಆಗಿದೆ. ಅದು ಈ ಅಮೆರಿಕ ಏನಿರುತ್ತಲ್ವಾ, ಅಮೆರಿಕ DNA ಅಲ್ಲಿದೆ ಒಂದು ದೇಶವನ್ನ ದಾಳಿ ಮಾಡಿ ಅದನ್ನ ತಮ್ಮ ದೇಶದಲ್ಲಿ ವಿಲೀನ ಮಾಡಿಸ್ಕೋಬೇಕು, ತಮ್ಮ ಎಂಪೈರ್ ಅನ್ನ, ಸಾಮ್ರಾಜ್ಯವನ್ನ ಮತ್ತೆ ವಿಸ್ತರಿಸ್ಕೊಳ್ಬೇಕು ಅನ್ನೋದು ಆಗ್ಲಿಂದ ಬಂದಿರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಈಗೇನು ಏನು ಗ್ರೀನ್ಲ್ಯಾಂಡ್ ಬೇಕು ನಮ್ಗೆ ಅಂತ ಏನು ಟ್ರಂಪ್ ಹೇಳ್ತಾ ಇದ್ದಾರೆ, ಈಗಿಂದ ಹೇಳ್ತಿರೋದಲ್ಲ, ಆಗ್ಲಿಂದ ಅವರು DNA ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. 1803ರಲ್ಲಿ ಲೂಸಿಯಾನವನ್ನ ಫ್ರಾನ್ಸ್ ಇಂದ ಕೊಂಡ್ಕೊಳ್ತಾರೆ ಸರ್ಟನ್ ಅಮೌಂಟ್ ಅನ್ನ ಕೊಟ್ಟು. ಸೊ ಇದ್ರ ಬಗ್ಗೆ ನಾನು ಸ್ಯಾಂಕ್ಷನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಕೋಬಹುದು. ಅಂಡ್ ಅದಾದ್ಮೇಲೆ 1848ರಲ್ಲಿ ಮೆಕ್ಸಿಕೋ ಜೊತೆ ಯುದ್ಧವನ್ನೇ ಮಾಡಿ ಅಲ್ಲಿರ್ತಕ್ಕಂಥ ಕ್ಯಾಲಿಫೋರ್ನಿಯಾ ಮತ್ತೆ ಟೆಕ್ಸಾಸ್ ಗಳನ್ನ ಕೂಡ ವಶಪಡಿಸಿಕೊಳ್ತಾರೆ. ಅಲ್ಲಿಂದ ಇವರ ಅಭಿವೃದ್ಧಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ 1867ರಲ್ಲಿ ರಷ್ಯಾದಿಂದ ಒಂದು ಅಲಾಸ್ಕಾವನ್ನ ಪಡೆದುಕೊಳ್ತಾರೆ ದುಡ್ಡನ್ನ ಕೊಟ್ಟು ಅಲ್ಲಿಂದ. ಈ ರೀತಿ ಒಂದೊಂದೇ ದೇಶವನ್ನ ಯುದ್ಧ ಮಾಡಿ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಈ ರೀತಿ ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಅವಾಗ ಅಮೆರಿಕ ಅನ್ನೋದು ಸಾಮ್ರಾಜ್ಯ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಈ ರೀತಿ ಆದ್ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಏನು ದೇಶಗಳಿರ್ತವೆ ಆ ದೇಶಗಳಿಗೆ ವಾರ್ನಿಂಗ್ ಅನ್ನ ಶಾಂತಿ ಮಾತುಕತೆ ಮೂಲಕ ಕೂಡ ವಿಲೀನ ಮಾಡಿಸ್ಕೊಂಡಿದ್ದೇವೆ. ಈಗ ಬಂದು ನಮ್ಮಲ್ಲಿ ಸೇರ್ಕೊಳ್ಳಿ, ಇಲ್ಲ ಅಂತಂದ್ರೆ ನಾವು ಯುದ್ಧ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಕೆಲವೊಂದು ಸಣ್ಣ ಪುಟ್ಟ ದೇಶಗಳು ಕೂಡ ಅಮೆರಿಕದಲ್ಲಿ ವಿಲೀನ ಆಗಿರೋದು ಕೂಡ ಉಂಟು. ಈ ರೀತಿ ಬೇರೆ ದೇಶಗಳನ್ನ ತನ್ನ ದೇಶದಲ್ಲಿ ವಿಲೀನ ಮಾಡಿಸ್ಕೊಂಡು ತನ್ನ ಸಾಮ್ರಾಜ್ಯಶಾಹಿಯನ್ನು ಹಂಗೆ ಮುಂದುವರಿಸ್ತಾ ಇರ್ತಕ್ಕಂಥ US ಏನಾಗುತ್ತೆ ಅಂದ್ರೆ ಆಗ ಫಸ್ಟ್ ವರ್ಲ್ಡ್ ವಾರ್ ಅನ್ನೋದು ಆಗುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಸೊ ಕಂಪ್ಲೀಟ್ ಆಗಿ USA ಅನ್ನೋದು ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ ತನ್ನಲ್ಲಿ ಇರ್ತಕ್ಕಂಥ ವೆಪನ್ಸ್ ಏನಿರ್ತವೆ ಅದು ಯಾವ ಯುದ್ಧದಲ್ಲಿ ಇರ್ತಾವಲ್ಲ ಆ ದೇಶಗಳಿಗೆ ಮಾರ್ಬಿಟ್ಟು
ದುಡ್ಡನ್ನು ಗಳಿಸ್ಕೊಳ್ತಾ ಇರುತ್ತೆ ಆ್ಯಂಡ್ ತನ್ನ ಎಕಾನಮಿ ಅಥವಾ ಡೆವಲಪ್ಮೆಂಟನ್ನು ಅದು ಜಾಸ್ತಿ ಮಾಡ್ಕೊಳ್ತಾ ಇರುತ್ತೆ. ಆ್ಯಂಡ್ ಅನಿವಾರ್ಯ ಕಾರಣಗಳಿಂದ ಎಂಡಲ್ಲಿ ಏನು ಅಮೇರಿಕ ಅನ್ನೋದು ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತೆ. ಇನ್ನು ನಾನು ಅದ್ರ ಬಗ್ಗೆ ಯುದ್ಧದಲ್ಲಿ ಏನಕ್ಕೆ ಹೋಯ್ತು ಅಂತಂದರೆ ವಿಡಿಯೋ ಇನ್ನೂ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬೇಡ ಅಂತ ನಾನು ಫುಲ್ ಹೇಳ್ತಾ ಇಲ್ಲ. ಎಂಡಲ್ಲಿ ಇದು ಅಮೇರಿಕ ಹೋಗಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಆ್ಯಂಡ್ ಏನು ವಿನ್ ಆಗಿರೋ ಪಕ್ಷ ಏನಿರ್ತದೆ ಅದರಲ್ಲಿ ಅಮೇರಿಕ ಕೂಡ ಸೇರ್ಕೊಂಡಿರ್ತದೆ. ಆ್ಯಂಡ್ ಎಲ್ಲ ದೇಶಗಳು ಫಸ್ಟ್ ವರ್ಲ್ಡ್ ವಾರಲ್ಲಿ ಏನು ಇನ್ವಾಲ್ವ್ಮೆಂಟ್ ಆಗಿರ್ತಾವಲ್ಲ ಆ ದೇಶಗಳೆಲ್ಲ ಸುಮಾರು ಸಾವು ನೋವುಗಳನ್ನು ಮತ್ತು ಯುದ್ಧೋಪಕರಣಗಳ ನಷ್ಟವನ್ನು ಕೂಡ ಅನುಭವಿಸಿರ್ತವೆ. ಬಟ್ ಅಮೇರಿಕ ಅನ್ನೋದು ತನ್ನಲ್ಲಿರ್ತಕ್ಕಂಥ ಯುದ್ಧೋಪಕರಣಗಳನ್ನು ಸೇಲ್ ಮಾಡಿ ದುಡ್ಡು ಮಾಡ್ಕೊಂಡಿರ್ತದೆ. ಅದಲ್ಲದೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಬಿಟ್ಟು ನಾನು ಒಂದು ಸೂಪರ್ ನೇಷನ್ ಅನ್ನೋದನ್ನ ಬಿಂಬಿಸ್ಕೊಳ್ಳೋದಕ್ಕೆ ಕೂಡ ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಎಂಡ್ ಮೂಮೆಂಟ್ ಅಲ್ಲಿ ಅಮೆರಿಕ ಅನ್ನೋದು ಪಾರ್ಟಿಸಿಪೇಟ್ ಮಾಡುತ್ತೆ. ಅಂಡ್ ಅದಾದ್ಮೇಲೆ ಅಲ್ಲಿ ಕೂಡ ಸೂಪರ್ ಪವರ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಅದಲ್ಲದೆ ಜಪಾನ್ ಮೇಲೆ ಹಿರೋಶಿಮಾ ಮತ್ತೆ ನಾಗಸಾಕಿ ಮೇಲೆ ಅಣು ಬಾಂಬುಗಳನ್ನು ಹಾಕುತ್ತೆ. ಅಂಡ್ ಫಸ್ಟ್ ಕಂಟ್ರಿ ವರ್ಲ್ಡ್ ಅಲ್ಲಿ ನ್ಯೂಕ್ಲಿಯರ್ ಪವರ್ ವೆಪನ್ಸ್ ಹೊಂದಿರೋ ಕಂಟ್ರಿಯಾಗಿ ಡಿಕ್ಲೇರ್ ಕೂಡ ಮಾಡ್ಕೊಳ್ಳುತ್ತೆ. ಅಲ್ಲಿಂದ ಹಿಂದೆ ತಿರುಗಿ ನೋಡೋದಿಲ್ಲ ಅಮೆರಿಕ ಅಂತಾನೆ ಹೇಳ್ಬೋದು. ಅಲ್ಲಿಂದ ಸೂಪರ್ ಪವರ್ ಕಂಟ್ರಿ ಆಗ್ತಾ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕಿದ ಮೇಲೆ. ಅದಾದ್ಮೇಲೆ ಇಲ್ಲಿಂದ ಡಾಲರ್ ಡಾಮಿನೆನ್ಸ್ ಅನ್ನೋದು ಇನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ರಷ್ಯಾ ಮತ್ತು ಅಮೆರಿಕ ಮಧ್ಯೆ ಒಂದು ಕೋಲ್ಡ್ ವಾರ್ ಅನ್ನೋದು ನಡೀತಾ ಇರ್ತದೆ. ಇವೆರಡು ದೇಶಗಳು ಎಕನಾಮಿ ವೈಸ್ ಆಗಿರ್ಬೋದು, ಡಿಫೆನ್ಸ್ ವೈಸ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ವೈಸ್ ಆಗಿರ್ಬೋದು ತುಂಬ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶಗಳು. ಇವೆರಡು ದೇಶಗಳು ತಮ್ಮಲ್ಲಿ ನಾವು ಮೊದಲು ಅನ್ನೋ ಜಿದ್ದಾಜಿದ್ದಿಗೆ ಬಿದ್ದಿರ್ತವೆ. ಅದರಲ್ಲಿ ಕೋಲ್ಡ್ ವಾರ್ ಅನ್ನೋದು ನಡೀತಾ ಇರುತ್ತೆ. ಇದಕ್ಕೂ ಫೈನಲ್ ಕೊನೆಯದಾಗಿ ಅಮೆರಿಕ ಅನ್ನೋದು ಮೇಲುಗೈ ಸಾಧಿಸುತ್ತೆ ಅಂತಲೇ ಹೇಳ್ಬೋದು. ಇದಷ್ಟೇ ಅಲ್ಲದೆ ಅಮೆರಿಕ ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹತೋಟಿಯನ್ನು ಇಟ್ಕೋಬೇಕು, ಬೇರೆ ದೇಶ ತನ್ನ ಕಂಟ್ರೋಲಲ್ಲಿ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅವಾಗ್ಲಿಂದನೂ ಅಮೆರಿಕಾಗಿರುತ್ತೆ. ಅಂತಂದರೆ ಈಗ ಯಾವುದೋ ಒಂದು ದೇಶ ಇರುತ್ತೆ, ಆ ದೇಶದಲ್ಲಿ ತಾನು ಹೇಳ್ತಕ್ಕಂಥದ್ದು ನಡೀತಾ ಇಲ್ಲ ಅಂತಂದರೆ ಆ ದೇಶದಲ್ಲಿ ಇರ್ತಕ್ಕಂಥ ಗೌರ್ಮೆಂಟನ್ನೇ ಚೇಂಜ್ ಮಾಡೋದಾಗಿರ್ಬೋದು, ತನ್ನ ಹಸ್ತಕ್ಷೇಪವನ್ನು ಬಳಸಿ ಅಲ್ಲಿರ್ತಕ್ಕಂಥ ಗೌರ್ಮೆಂಟನ್ನು ಚೇಂಜ್ ಮಾಡಿಸಿ ತಾನು ಹೇಳುವಾಗ ಕೇಳುವಂಥ ಒಂದು ಗೌರ್ಮೆಂಟನ್ನು ಸ್ಥಾಪಿಸೋದಾಗಿರ್ಬೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ರೀಸೆಂಟಾಗಿ ಏನೋ ನೇಪಾಳದಲ್ಲಿ ಆಯ್ತಲ್ಲ ದಂಗೆ ಜಂಜಿ ಅಂತ ಹೇಳ್ಬಿಟ್ಟು ಅದಾಗಿರ್ಬೋದು, ಮತ್ತು ಬಾಂಗ್ಲಾದೇಶದಲ್ಲಿ ಆಗಿರೋದು, ಇದೆಲ್ಲ ಅಮೆರಿಕದ ಕೈವಾಡ ಹಿಂದಿನಿಂದಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಎಕ್ಸಾಂಪಲ್ ಅಂತಂದರೆ. ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಈಗ ವೆನಿಜುವೆಲಾ ಅಧ್ಯಕ್ಷನ ಏನು ಕ್ಯಾಪ್ಚರ್ ಮಾಡ್ಕೊಬಂದರು, ಅವನು ತನಗೆ ಹೇಳೋ ರೀತಿ ಕೇಳ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಬಂದನು. ಮತ್ತು ಇರಾನಲ್ಲೂ ಅಷ್ಟೇ ಏನಕ್ಕೆ ಈ ಥರ ಅವ್ರ ಮೇಲೆ ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಂದರೆ ಅವರು ಕೂಡ ಡಾಲರನ್ನು ಬಿಟ್ಟು ಬೇರೆ ಕರೆನ್ಸಿ ಮೂಲಕ ಟ್ರೇಡ್ ಡೀಲ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅಮೆರಿಕ ಪ್ರೋ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಅಂತಲೇ ಹೇಳ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಆವಾಗೆಲ್ಲ ಈ ಡಾಲರ್ಗೂ ಮೊದಲು ಟ್ರಾನ್ಸಾಕ್ಷನ್ ಅನ್ನೋದು ಗೋಲ್ಡ್ ಮೂಲಕನೇ ನಡೀತಾ ಇರುತ್ತೆ. ಈಗ ಟ್ರೇಡ್ ಡೀಲ್ಗಳು ನಾವೇನು ಡಾಲರ್ ಮುಖಾಂತರ ಮಾಡ್ತಾ ಇದೀವಲ್ಲ ಅದೆಲ್ಲ ಮ್ಯಾಕ್ಸಿಮಮ್ ಅನ್ನೋದು ಗೋಲ್ಡ್ ಮೂಲಕ ನಡೀತಾ ಇರ್ತದೆ. ಈ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸುಮಾರಷ್ಟು ದೇಶಗಳು ಸಾವು ನೋವುಗಳನ್ನು ನಷ್ಟಗಳನ್ನು ಅನುಭವಿಸೋದ್ರಿಂದ ಇಲ್ಲಿ ಏನಾಗಿರ್ತದೆ ಅಂದರೆ ಅಮೆರಿಕ ಏನು ಮಾಡುತ್ತೆ ಅಂದರೆ ಅಂಥ ದೇಶಗಳಿಗೆ ಆ ಸಾಲವನ್ನು ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ವೆಪನ್ಸನ್ನು ಕೊಡೋದಾಗಿರ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಗೊತ್ತಾಗುತ್ತೆ ನಾವು ಬಲಿಷ್ಠ ದೇಶ ಅನ್ಕೋಬೇಕು ಅಂತಂದ್ರೆ ನಮ್ಮ ಡಿಫೆನ್ಸ್ ಅನ್ನೋದು ಪವರ್ಫುಲ್ ಆಗಿರಬೇಕು, ನಮ್ಮ ದೇಶ ಅನ್ನೋದು ಈ ಮಿಲಿಟರಿ ವೈಸ್ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅದರ ಪ್ರಕಾರ ಸೊ ಅವರೆಲ್ಲ ದೇಶಗಳು ಏನು ಮಾಡ್ತವೆ ಅಂದರೆ ಮಿಲಿಟರಿ ಅಥವಾ ಆರ್ಮಿಗಳನ್ನು ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಅವಾಗ ಅಮೆರಿಕ ಏನು ಮಾಡುತ್ತೆ ಅಂತಂದರೆ ಒಂದು ರೂಲ್ಸನ್ನು ಇಡುತ್ತೆ, ಏನಂತಂದರೆ ಈಗ ನೀವು ಏನು ಟ್ರೇಡ್ ಡೀಲ್ ಆಗಿರ್ಬೋದು ಅಥವಾ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ತಾ ಇದ್ದೀರೋ ಅದು ಬಂಗಾರದ ಜೊತೆ ಬೇಡ, ನೀವು ಡಾಲರ್ ಮುಖಾಂತರನೇ ಮಾಡಬೇಕಾಗುತ್ತೆ. ಅಂಡ್ ನಾನು ಸಾಲಗಳು ಕೊಡ್ತೀನಿ, ನನ್ನ ಹತ್ರ ಸಾಲ ತಗೊಳ್ಳಿ, ನಿಮ್ಮ ಎಕಾನಮಿ ಈಗೇನು ಲಾಸಲ್ಲಿ ನಡೀತಾ ಇದ್ದೆ ಅದನ್ನ ನೀವು ರಿಕವರಿ ಮಾಡ್ಕೋಬೋದು ಅಂತ ಕೂಡ ಹೆಲ್ಪ್ ಮಾಡ್ತೀವಿ ಅನ್ನೋ ಮೂಲಕ IMF ಕೂಡ ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಮೆರಿಕಾದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಕೂಡ ಎಲ್ಲ ದೇಶಗಳಿಗೆ ಸಾಲಗಳು ಕೂಡ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಈ ಎಲ್ಲರೂ ಏನು ಡಾಲರ್ ಮುಖಾಂತರನೇ ಒಪ್ಕೊಳ್ಳೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಅವಾಗೆಲ್ಲ ಟ್ರೇಡ್ ಅನ್ನೋದು ಮ್ಯಾಕ್ಸಿಮಮ್ ಗೋಲ್ಡ್ ಮುಖಾಂತರ ನಡೀತಾ ಇತ್ತು. ಬಟ್ ಈ ಸೆಕೆಂಡ್ ವರ್ಲ್ಡ್ ವಾರಲ್ಲೆಲ್ಲ ಲಾಸ್ ಆದಮೇಲೆ ಆ್ಯಂಡ್ ಅಮೆರಿಕ ಕೂಡ ಅಷ್ಟೇ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಏನು ಮಾಡ್ತಾ ಇರ್ತದೆ ಫಸ್ಟ್ ವರ್ಲ್ಡ್ ವಾರ್ ಥರಲ್ಲೇ ಯುದ್ಧೋಪಕರಣಗಳ ದೇಶಗಳಿಗೆ ಮಾರ್ಕೊಂಡು ದುಡ್ಡು ಕಳಿಸೋ ಪ್ರಯತ್ನದಲ್ಲೇ ಇರ್ತದೆ. ಎಂಡಲ್ಲಿ ಅಮೆರಿಕ ಅನ್ನೋದು ಬರೋದು ಫಸ್ಟು ಮತ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲೇ. ಆ್ಯಂಡ್ ಪವರ್ ನೇಷನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು, ಹಂಗೆ ಲಾಸ್ಟಲ್ಲಿ ಬರೋದು ಒಂದು ಬಾಂಬ್ ಹಾಕೋದು, ನಾವೇ ನಂಬರ್ 1 ಅಂತ ತೋರಿಸ್ಕೊಳ್ಳೋದಾಗಿರ್ತದೆ. ಆ್ಯಂಡ್ ಈ ಒಂದು ಅಡ್ವಾಂಟೇಜನ್ನು ಇಟ್ಕೊಂಡು ಅಮೆರಿಕ ಏನು ಮಾಡುತ್ತೆ ಅಂದರೆ ತನ್ನಲ್ಲಿ 3 ಗೋಲ್ಡ್ ಅನ್ನೋದು ವರ್ಲ್ಡಲ್ಲಿ ಇರ್ತಕ್ಕಂಥ ಗೋಲ್ಡಲ್ಲಿ ಮೆಜಾರಿಟಿ ಅನ್ನೋದು ಇವ್ರ ಹತ್ರನೇ ರಿಸರ್ವ್ ಆಗಿರ್ತದೆ. ಅದಕ್ಕೆ ಕಂಡೀಷನ್ ಇಡುತ್ತೆ, ನೀವು ಟ್ರಾನ್ಸಾಕ್ಷನ್ ಎಲ್ಲ ಡಾಲರ್ ಮುಖಾಂತರನೇ ನಡಿಬೇಕು, ನಾವೇ ಏನು ಯುದ್ಧ ಉಪಕರಣಗಳನ್ನು ಕೊಡ್ತೀವಿ, ಸಾಲವನ್ನು ಕೊಡ್ತೀವಿ, ನಮ್ಮ ಹತ್ರನೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಡೀಷನ್ಸನ್ನು ಕೂಡ ಇಡುತ್ತೆ.
ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಡಾಲರ್ ಡಾಮಿನೆನ್ಸ್ ಅನ್ನೋದು. ವರ್ಲ್ಡ್ ವೈಡ್ ಡಾಲರ್ ಡಾಮಿನೆನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವೈಡ್ ಆಗೋ ಪ್ರತಿಯೊಂದು ಡೀಲು ಡಾಲರ್ ಮುಖಾಂತರ ನಡೀತಾ ಇರೋದಾಗಿರ್ತದೆ. ಮತ್ತೊಂದು ಸ್ವಿಫ್ಟ್ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರುತ್ತೆ. ಸ್ವಿಫ್ಟ್ ಅಂತಂದ್ರೆ SWAFT ಅಂತ. ಹಂಗಂದ್ರೆ ಏನದು ಯಾವ ತರ ಫಂಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಸ್ಯಾಂಕ್ಷನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದ್ಸಲ ವಿಡಿಯೋನ ನೋಡಿ ನಿಮ್ಗೆ ಅದರ ಅರ್ಥ ಆಗುತ್ತೆ. ಯಾವುದೇ ಒಂದು ಟ್ರೇಡ್ ಟ್ರಾನ್ಸಾಕ್ಷನ್ ಆಗಬೇಕು ಅಂದ್ರೆ ಈ ಸ್ವಿಫ್ಟ್ ಅನ್ನೋ ಸಿಸ್ಟಮ್ ಮೂಲಕನೇ ಆಗಬೇಕಾಗುತ್ತೆ. ಅಂಡ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಭಾರತ ಒಂದು ರಷ್ಯಾದ ಒಂದು ಡೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಕರೆನ್ಸಿ ಅನ್ನೋದು ಡಾಲರ್ ಆಗಿರ್ತದೆ. ಇದು ಟ್ರಾನ್ಸಾಕ್ಷನ್ ಆಗುವಂಥದ್ದಾಗಿರ್ಬೋದು. ಇದು ಅಮೆರಿಕ ಕರೆನ್ಸಿ ಆಗಿದ್ರು ನಾವಿಲ್ಲಿ ಡೀಲ್ ಮಾಡ್ತಾ ಇರ್ತೀವಿ, ಬಟ್ ಅವ್ರ ಕರೆನ್ಸಿಯಲ್ಲಿ ನಾವು ಡೀಲ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾವು ಮಾಡ್ತಾ ಇಲ್ಲ, ಆ ಥರ ಮಾಡೋದಿಲ್ಲ ಅಂತಂದಾಗ ಏನು ಮಾಡುತ್ತೆ, ಈ ಸ್ವಿಫ್ಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ, ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಬೇರೆ ಯಾವುದೇ ಕಂಟ್ರಿ ಜೊತೆ ಟ್ರೇಡ್ ಡೀಲ್ ಅನ್ನೋದು ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಡೀಲ್ ಮಾಡಬೇಕಾದ್ರೆ ಈ ಸ್ವಿಫ್ಟ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಡಾಲರ್ ಕರೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡಾಲರ್ ಪ್ರಿಂಟಿಂಗ್ ಮಾಡೋದು ಅನ್ನೋದು ಅಮೆರಿಕನೇ ಆಗಿರ್ತದೆ. ಸೊ ಅದರಿಂದ ಈ ಡಾಲರ್ ಕಂಟ್ರೋಲ್ ಅನ್ನೋದು ಅಮೆರಿಕ ಹತ್ರನೇ ಇರೋದ್ರಿಂದ ಇಷ್ಟೊಂದು ಡಾಲರ್ ಡಾಮಿನೆನ್ಸ್ ಅನ್ನೋದು ಇಷ್ಟು ಹೈ ಆಗಿರ್ತದೆ. ಯಾವುದೇ ಒಂದು ಕಂಟ್ರಿ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸಿದೀವಿ ಅಂತಂದ್ರೆ ಅವರು ಅವಾಗ ಡಾಲರ್ನ ಬಳಸುವಾಗಿರೋದಿಲ್ಲ, ಸ್ವಿಫ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡುವಾಗಿರೋದಿಲ್ಲ. ಸೊ ಅದರಿಂದ ಅವರ ಎಕಾನಮಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಈಗ ಅವ್ರ ದೇಶದಿಂದ ಯಾವುದೇ ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ಡಾಲರ್ ಯೂಸ್ ಮಾಡೋಕೆ ಆಗೋದಿಲ್ಲ ಅಂತಂದಾಗ ಅದ್ರ ಮೇಲೆ ತೀವ್ರನೇ ಪರಿಣಾಮ ಬೀರ್ತದೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇತ್ತೀಚೆಗೆ ಏನು ಇರಾನ್ ಕರೆನ್ಸಿ ಅಂತ ತನ್ನ ಮೌಲ್ಯವನ್ನು ಕಳ್ಕೊಂತು ಅಂತ ಏನು ಹೇಳಿದ್ವಲ್ಲ, ಸೊ ಅದೇ ಒಂದು ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಅದಾದ್ಮೇಲೆ ಟ್ಯಾರಿಫ್ಗಳಿಂದ ಕೂಡ ಎದುರಿಸ್ತಾ ಇರ್ತಾರಲ್ಲ ಟ್ರಂಪ್, ಏನು ನಮ್ಗೆ ಇಂಪೋರ್ಟ್ ನಾವೇ ನಮ್ಮ ದೇಶಕ್ಕೆ ಏನು ಕಳಿಸ್ತೀರ ಅದ್ರ ಮೇಲೆ ಇಷ್ಟು 100%, 50% ಟ್ಯಾರಿಫ್ ಹಾಕ್ತೀವಿ ಅಂತ, ಇದೆಲ್ಲ ಎದುರಿಸುವ ಒಂದು ಪ್ರಕ್ರಿಯೆ ಆಗಿರ್ತದೆ. ಮತ್ತೊಂದು ಅಮೆರಿಕದಲ್ಲಿ ಮೆಚ್ಚಿಕೊಳ್ಳುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಅಮೆರಿಕ ಯಾವತ್ತಿದ್ರು ಟ್ಯಾಲೆಂಟ್ಸ್ ಯಾರು ಇರ್ತಾರೆ, ಆ ಟ್ಯಾಲೆಂಟ್ಸ್ ಅನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು. ಈಗ ಬೇರೆ ದೇಶದಲ್ಲಿ ಯಾರೇ ಒಬ್ಬ ಟ್ಯಾಲೆಂಟೆಡ್ ತುಂಬಾ ಹೈ ಕ್ವಾಲಿಫಿಕೇಶನ್ ಮಾಡಿದಾರೆ ಅಂತಂದ್ರೆ ಅವ್ರು ಹೋಗ್ಬಿಡೋದು, ಅಮೆರಿಕದಲ್ಲಿ ಸೆಟ್ಲ್ ಆಗೋದು, ಈ ರೀತಿ ಮಾಡ್ತಾ ಇದ್ರು. ಅಂತವ್ರಿಗೆಲ್ಲ ಅಮೆರಿಕ ಅನ್ನೋದು ತುಂಬಾ ಎನ್ಕರೇಜ್ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರದ ಈಗ ಕಂಪೇರ್ ಮಾಡಬೇಕು ಅಂತಂದ್ರೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಟಾಪ್ 30 ಕಂಪನಿಗಳು ಏನಾದ್ರು ಇದಾವೆ ಅಂತಂದ್ರೆ ಅದರಲ್ಲಿ 100 ಕಂಪನೀಸ್ ಅಲ್ಲಿ ಈಗ ಟಾಪ್ 30-40 ಕಂಪನಿಗಳು US ಗೆ ಸೇರಿದ್ದೇ ಆಗಿರ್ತವೆ. ಇನ್ನು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು, ಇವ್ರು ಟ್ಯಾಲೆಂಟ್ಸ್ ಯಾವ ತರ ಎನ್ಕರೇಜ್ ಮಾಡ್ತಾರೆ ಅಂತಂದ್ರೆ, ಈಗ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಕಂಪನಿಗಳಾದ ಈಗ ಗೂಗಲ್ ಆಗಿರ್ಬೋದು, ಗೂಗಲ್ CEO ಸುಂದರ್ ಪಿಚೈ ಅವರು ಮೂಲತಃ ನಮ್ಮ ಭಾರತದವರೇ ಆಗಿರ್ತಾರೆ. ಮತ್ತೆ ಮೈಕ್ರೋಸಾಫ್ಟ್ CEO ಸತ್ಯ ನಾದೆಲ್ಲ ಏನಿರ್ತಾರೆ ಅವರು ಕೂಡ ಮೂಲತಃ ನಮ್ಮ ಇಂಡಿಯಾದವರೇ ಆಗಿರ್ತಾರೆ. ಮತ್ತೀಗ ಏನು ಎಲಾನ್ ಮಸ್ಕ್ ಇದ್ದಾರೆ ಅಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವರು ಮೂಲತಃ ಏನು ಸೌತ್ ಆಫ್ರಿಕಾದವರಾಗಿರ್ತಾರೆ. ಈ ರೀತಿ ಅಮೆರಿಕದಲ್ಲಿರ್ತಕ್ಕಂಥ ಎಲ್ಲ ಟ್ಯಾಲೆಂಟ್ಸು ಕಂಪನಿಗಳು ಹೈ ರೇಂಜಲ್ಲಿ ಇರೋವರೆಲ್ಲ ಮೂಲತಃ ಬೇರೆ ದೇಶದಿಂದ ಬಂದಿರ್ತಕ್ಕಂಥವ್ರೇ ಆಗಿರ್ತದೆ. ಮೈನ್ ಏನಂತಂದ್ರೆ ಅಮೆರಿಕ ಅನ್ನೋದು ಸ್ಟಾರ್ಟ್ಅಪ್ಗಳಿಗಾಗಿರ್ಬೋದು ಅಥವಾ ನ್ಯೂ ಟ್ಯಾಲೆಂಟ್ಸ್ಗಳಿಗಾಗಿರ್ಬೋದು ಅಂಥವ್ರಿಗೆ ತುಂಬಾ ಎನ್ಕರೇಜ್ ಮಾಡುತ್ತೆ. ಅದಕ್ಕೋಸ್ಕರ ಅಮೆರಿಕ ಅನ್ನೋದು ಸೂಪರ್ ಪವರ್ ನೇಷನ್ ಆಗಿ ಕೂಡ ಇಷ್ಟು ಬೆಳೆಯೋದಕ್ಕೆ ಅತಿ ಮುಖ್ಯ ಪಾತ್ರ ಇದು ಕೂಡ ಆಗಿರ್ತದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ವರ್ಲ್ಡ್ ವೈಡ್ ಏನು ವೆಪನ್ ಡೀಲ್ಗಳು ನಡೀತವೆ, ವೆಪನ್ ಅಗ್ರಿಮೆಂಟ್ಗಳು ನಡೀತವೆ, ಸೇಲಿಂಗ್ಸ್ ಏನು ನಡೀತವೆ, ಅದರಲ್ಲಿ ಸೇಲ್ ಆಗ್ತಕ್ಕಂಥ 40% ವೆಪನ್ಸ್ ಎಲ್ಲ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತದೆ. ಅಂಡ್ ಆ ಟ್ರಾನ್ಸಾಕ್ಷನ್ ಎಲ್ಲವೂ ಅಷ್ಟೇ ಅಮೆರಿಕದ ಡಾಲರ್ ಮುಖಾಂತರನೇ ನಡೀತದೆ ಇರ್ತದೆ. ಇನ್ ಕೇಸ್ ಆ ಥರ ಮಾಡೋದಿಲ್ಲ, ಯಾವುದೇ ಒಂದು ಕಂಟ್ರಿ ಒಪ್ಪೋದಿಲ್ಲ ಅಂತಂದ್ರೆ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಆಗಿ ಎದುರಿಸ್ತಾ ಇರ್ತದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಮೆರಿಕ ಒಂದು ಬಲಿಷ್ಠ ದೇಶ ಆಗಬೇಕು ಅಂತಂದ್ರೆ ಅವರು ಡಿಫೆನ್ಸ್ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ತುಂಬಾ ಟ್ರಿಲಿಯನ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಅನ್ನ ಡಿಫೆನ್ಸ್ ಮೇಲೆ ಕೂಡ ಅವರು ಇನ್ವೆಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ತನ್ನ ಒಂದು ಕಂಟ್ರೋಲ್ ಇರಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ದೇಶದಲ್ಲಿ ಅಷ್ಟೇ ಸೈನಿಕರನ್ನ ಅಥವಾ ನೆಲೆಗಳನ್ನು ಇಟ್ಕೊಳ್ಳೋದಲ್ಲ, ಸುಮಾರು 80+ ದೇಶಗಳ ಮೇಲೆ ಅವರ ಸೈನಿಕರ ನೆಲೆಗಳು ಪ್ರಪಂಚದಾದ್ಯಂತ ಇದಾವೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ಕಡೆನೂ ತನ್ನ ಮಿಲಿಟರಿ ಬೇಸ್ಗಳನ್ನ ಕೂಡ ಇಟ್ಕೊಂಡಿದೆ ಅಂತಾನೆ. ಪ್ರಪಂಚದಾದ್ಯಂತ 80+ ಕಂಟ್ರಿಗಳಲ್ಲಿ ತನ್ನ ಮಿಲಿಟರಿ ಬೇಸ್ಗಳನ್ನ ಕೂಡ ಸ್ಥಾಪನೆ ಮಾಡ್ಕೊಂಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಅಮೆರಿಕ ಅನ್ನೋದು ಡಾಲರ್ ಮೂಲಕ ತನ್ನ ಡಾಮಿನೆನ್ಸ್ ಅನ್ನ ತೋರಿಸ್ತಾ ಇತ್ತು. ಅಂಡ್ ರೀಸೆಂಟ್ ಆಗಿ ಇದೇನಾಯ್ತು, ಇದೇ ಈಗ ಏನ್ ಹೇಳಿದ್ವಲ್ಲ, ತನ್ನ ಟೆಕ್ನಾಲಜಿ ಮೂಲಕ ಅಥವಾ ಕಂಪನಿಗಳನ್ನ ಅಥವಾ ಇಲ್ಲ ಅಂತಂದ್ರೆ ಸ್ಯಾಂಕ್ಷನ್ಸ್ ಗಳ ಮೂಲಕ ತನ್ನ ಆಧಿಪತ್ಯವನ್ನು ತೋರಿಸ್ತಾ ಇತ್ತು. ಈಗ ಮತ್ತೊಂದು ಏನಪ್ಪ ಅಂತಂದ್ರೆ, ಈಗ ಯುದ್ಧೋನ್ಮಾದವನ್ನ ಕ್ರಿಯೇಟ್ ಮಾಡಿ ಅಂತಂದ್ರೆ, ಈಗ ನೀವೇನಾದ್ರೂ ನಮ್ಮ ಮಾತು ಕೇಳಿಲ್ಲ, ನಮ್ಮ ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಯುದ್ಧ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡಿ ಈಗ ಆ ರೀತಿ ಡಾಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಮೆರಿಕ ಅಂತಾನೆ ಹೇಳ್ಬೋದು. ಇದಿಷ್ಟು ಅಮೆರಿಕ ಒಂದು ಸೂಪರ್ ಪವರ್ ನೇಷನ್ ಆಗಿ ಯಾವ ತರ ಬೆಳೀತು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಒಂದು ಐಡಿಯಾ ಕೊಡೋ ಪ್ರಯತ್ನ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.